ಗ್ರಾಮಗಳಲ್ಲಿ ಆತಂಕವನ್ನ ಸೃಷ್ಟಿಸಿದ್ದ ತಾಯಿ ಹುಲಿ ಮತ್ತು 4 ಮರಿ ಹುಲಿಗಳ ಸೆರೆಗೆ ಅಲ್ಲಿ ಭಾರೀ ಕಾರ್ಯಾಚರಣೆ ನಡೆದಿತ್ತು. ಆದರೆ ಅಲ್ಲಿ ಸೆರೆ ಸಿಕ್ಕಿದ್ದು ಮಾತ್ರ ಗಂಡು ಹುಲಿ. ಹೀಗಾಗಿ ಆ ಒಂದು ಗ್ರಾಮದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಒಂದು ತಾಯಿ ಹುಲಿ ಮತ್ತು 4 ಮರಿಗಳ ಸುಳಿವು ಇದುವರೆಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ 7-8 ಗ್ರಾಮಗಳ ಗ್ರಾಮಸ್ಥರ ಆತಂಕ ಮುಂದುವರೆದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತಾಯಿ ಹುಲಿ ಮರಿ ಹುಲಿಗಳಿಗಾಗಿ ಆಪರೇಷನ್. ಅರವಳಿಕೆ ತಿಂದು ಸೆರೆಯಾಗಿದ್ದು ಗಂಡು ಹುಲಿ. ರಿಲ್ಯಾಕ್ಸ್ ಮೂಡ್ನಲ್ಲಿ ಅರಣ್ಯ ಸಿಬ್ಬಂದಿ ಸಾಕಾನೆ. ಹೌದು, ಕಳೆದ 10 ದಿನಗಳ ಹಿಂದೆ ಚಾಮರಾಜನಗರ ತಾಲೂಕಿನ ನಂಜೇದೇವನಪುರದ ಬಳಿ ಏಕಾಏಕಿ 5 ಹುಲಿಗಳು ಕಾಣಿಸಿಕೊಂಡಿದ್ವು. ಇಲ್ಲಿನ ತೋಟವೊಂದರಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಹುಲಿಗಳ ಸಂಚಾರದ ದೃಶ್ಯ ಸೆರೆಯಾಗಿತ್ತು. ಇದರ ಬೆನ್ನಲ್ಲೇ ಈ ಸಾಕಾನೆಗಳು ಹಾಗೂ 100ಕ್ಕೂ ಹೆಚ್ಚು ಸಿಬ್ಬಂದಿ ಈ ಹುಲಿಗಳ ಸೆರೆಗೆ ಹಗಲಿರುಳು ಕಾರ್ಯಾಚರಣೆ ನಡೆಸಲಾಗಿತ್ತು. ಒಂದು ವಾರದ ಹಿಂದೆ ಈ 5 ಹುಲಿಗಳು ಪೊದೆಯೊಂದರಲ್ಲಿ ಇರೋದು ಡ್ರೋನ್ ಕ್ಯಾಮೆರಾ ಮೂಲಕ ಕಂಡು ಬಂದಿತ್ತು. ಇದನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಲಾಗಿತ್ತಾದ್ರೂ ಈ ಹುಲಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿ ಕಣ್ಮರೆಯಾಗಿದ್ವು. ಈ ಹುಲಿಗಳಿಗಾಗಿ ಅರಣ್ಯ ಇಲಾಖೆ ತೀವ್ರ ಶೋಧ ಮುಂದುವರೆಸಿತ್ತು. ಇಲ್ಲಿನ ಬುಲೆಟ್ ಮಹದೇವಪ್ಪ ಅನ್ನೂರ ಜಮೀನಿನಲ್ಲಿ ಹುಲಿ ಇರೋದು ಗೊತ್ತಾಗಿ ತಕ್ಷಣ ಸಾಕಾನೆಗಳೊಂದಿಗೆ ಸುತ್ತುವರಿದು ಅರವಳಿಕೆ ಚುಚ್ಚುಮದ್ದನ್ನ ದೂರದಿಂದಲೇ ಡಾಟ್ ಮಾಡಿ ಹುಲಿಗೆ ಪ್ರಜ್ಞೆ ತಪ್ಪಿಸಿ ಸೆರೆ ಹಿಡಿಯಲಾಗಿದೆ. ಆದರೆ ಕಾರ್ಯಾಚರಣೆ ನಡೆಸಿದ್ದು ತಾಯಿ ಮತ್ತು 4 ಹುಲಿ ಮರಿಗಳ ಸೆರೆಗೆ. ಆದರೆ ಇಲ್ಲಿ ಸೆರೆ ಸಿಕ್ಕ ಹುಲಿಯೇ ಬೇರೆಯಾಗಿದೆ. ಏನಿದೆ, ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿದ್ದು 5 ಹುಲಿಗಳು, ಅದರಲ್ಲಿ ಒಂದು ತಾಯಿ ಮತ್ತೆ 4 ಮರಿ. ಈಗ ಹಿಡಿದಿರತಕ್ಕಂಥದ್ದು ಗಂಡು ಹುಲಿ. ಇದನ್ನೇ 5 ಹುಲಿಗಳನ್ನು ಸಹ ಮತ್ತೆ ಕೂಬಿಂಗ್ ಮಾಡಿ ಅರಣ್ಯಾಧಿಕಾರಿಗಳು ಸೆರೆ ಹಿಡಿಬೇಕು ಅಂತ ಅವರಲ್ಲಿ ಸರ್ಕಾರವನ್ನ ಮತ್ತೆ ಅರಣ್ಯಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೋತಾರೆ. ಈಗ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದೇ ಇರ್ತಕ್ಕಂಥ ಆಗಿರೋದು ಇನ್ನೂ ಟ್ರೇಸ್ ಆಗ್ತಾ ಇದೆ. ಬಟ್ ಹಿಡಿತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ನಿನ್ನೆ ಕಾರ್ಯಾಚರಣೆ ನೋಡಿದಾಗ ಈ ಭಾಗದ ಎಲ್ಲಾ ರೈತರಲ್ಲೂ ಸುಧಾ ಒಂದು ಭರವಸೆ, ಆಶಾಕರಣವನ್ನ ಮೂಡಿಸಿದ್ದಾರೆ ಅಂತ ಹೇಳ್ತೇನೆ. ಚಾಮರಾಜನಗರ ತಾಲೂಕಿನ ಕಲ್ಪುರ ಸುತ್ತಮುತ್ತ ಹಸುಗಳ ಮೇಲೆ ದಾಳಿ ನಡೆಸಿ ತೀವ್ರ ಆತಂಕ ಸೃಷ್ಟಿಸಿದ್ದು ಇದೇ ಹುಲಿ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದರೊಂದಿಗೆ ಕಲ್ಪುರ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ರೈತರು ಜಮೀನಿಗೆ ಹೋಗಲು ಭಯ ಪಡುವ ಪರಿಸ್ಥಿತಿ ಕೂಡ ಇತ್ತು. ಅಲ್ಲದೆ ಕೆಲಸ ಮಾಡುವ ರೈತರಿಗೆ ಅರಣ್ಯ ಇಲಾಖೆ ಮೂಲಕ ಸೆಕ್ಯೂರಿಟಿ ಕೂಡ ಕೊಡಲಾಗಿತ್ತು. ಈಗ ಏನ್ ಕಾರ್ಯಾಚರಣೆ ಮಾಡ್ತಾ ಇದ್ರು, ಈಗ 3 ದಿವಸದಲ್ಲಿ ಗಂಡು ಹುಲಿ ಇಲ್ಲಿಗೆ ಪ್ರತ್ಯಕ್ಷವಾಗಿದೆ. ಈ ಪ್ರತ್ಯಕ್ಷವಾದಾಗ ಇದನ್ನ ಟ್ರೇಸ್ ಮಾಡಿದಾಗ ಅವರು 3 ದಿವಸದಿಂದನೂ ಸತತ ಪ್ರಯತ್ನ ಪಟ್ಟು ಇದನ್ನ ಹಿಡಿಯಲು ಅವರು ಯಶಸ್ವಿಯಾಗಿದ್ದಾರೆ. ಅವರು ಹೇಳೋದೇನು ಅಂದ್ರೆ, ಈ ಗಂಡು ಹುಲಿ ಒಂದು ಯಾವಾಗ ಬರ್ತದೆ, ಆ ಬಂದಂತ ಇದಕ್ಕೆ ತಾಯಿ ಹುಲಿ ಮರಿನ ಇಲ್ಲಿ ಇರ್ಬಿಡಲ್ವಂತೆ. ಯಾಕೆಂದ್ರೆ ಅದು ಆಲ್ರೆಡಿ ಕುಮ್ಮಿಂಗ್ ಆಗಲಿ ಇನ್ನೊಂದಕ್ಕಾಗಲಿ ಅದು ಆ ಮರಿನೇ ಸಾಯಿಸ್ತದಂತೆ ಗಂಡುಲಿ. ಆ ಉದ್ದೇಶಕ್ಕೆ ಈಗ ಈ ಗಂಡುಲಿ ಹಿಡಿದ ಮೇಲೆ ಅದು ಪುನಃ ಬರ್ತದೆ ಅಂತ ಹೇಳಿದ್ದಾರೆ ಅರಣ್ಯಾಧಿಕಾರಿಗಳು. ಅದು ಹಿಡಿದು ಕೊಡ್ತೀವಿ ಅಂತಲೂ ಸುಧವಾಗಿ ಹೇಳಿದ್ದಾರೆ ನಮ್ಮ ಜೊತೆಗೆ. ಆ ಒಂದು ಭರವಸೆ ಮೇಲೂ ಸುಧವಾಗಿ ಇದೀವಿ ಸರ್ ನಾವು. ಇನ್ನೂ ಭಯ ಇದೆ ಸರ್, ಯಾಕೆಂದ್ರೆ ಅದು 5 ಹುಲಿ ಈಗ ನಮ್ಮ ಕ್ಯಾಮ್ರಾದಲ್ಲಿ ಟ್ರೈಸ್ ಔಟ್ ಆಗಿದ್ದು 5 ಹುಲಿ. ಆ 5ರಲ್ಲಿ ಒಂದನ್ನು ಸುಧವಾಗಿ ಹಿಡಿದಿಲ್ಲ. ಇದು ಕಲ್ಪುರ ಗ್ರಾಮದಲ್ಲೆಲ್ಲ ಸುತ್ತಾಡ್ತಿದ್ದಂಥ ಹುಲಿ ಅಂತ ನಮಗೆ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಆ ಹುಲಿನ ಇವಾಗ ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಸರ್. ಹುಲಿ ಸೆರೆಯಿಂದ ಕಲ್ಪುರ ಗ್ರಾಮಸ್ಥರೇನೋ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ನಂಜೇದೇವನಪುರ, ವೀರನಪುರ, ಉಡಿಗಾಲ ಸೇರಿದಂತೆ 7-8 ಗ್ರಾಮಗಳಲ್ಲಿ 5 ಹುಲಿಗಳ ಆತಂಕ ಮುಂದುವರೆದಿದೆ. ಕಾರ್ಯಾಚರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಬೇಕು. ಕಣ್ಮರೆಯಾಗಿರುವ ಈ 5 ಹುಲಿಗಳನ್ನ ಪತ್ತೆ ಹಚ್ಚಿ ಸೆರೆ ಹಿಡಿಬೇಕು. ಇಲ್ಲದಿದ್ದಲ್ಲಿ ಹುಲಿಗಳಾಗ್ಲಿ ಮನುಷ್ಯರಾಗ್ಲಿ ಯಾರದ್ದೇ ಪ್ರಾಣಹಾನಿಯಾದ್ರೆ ಅರಣ್ಯ ಇಲಾಖೆಯ ಜವಾಬ್ದಾರಿ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.